ಸರ್, ಈಗ ನಂದಿನಿ ಉತ್ಪನ್ನಗಳ ಬೆಲೆ ಇಳಿಕೆ ಆಗಿದೆ ಅನ್ನುವಂಥದ್ದು ಸೊ ಹೇಗಿದೆ ಜನರು? ನಂದಿನಿ ಉತ್ಪನ್ನಗಳ ಎಲ್ಲ ವಿಶೇಷವಾಗಿ ಹಾಲು ಮತ್ತು ಮೊಸರನ್ನ ಹೊರತುಪಡಿಸಿ ಇನ್ನು ಉಳಿದ ಎಲ್ಲ ಉತ್ಪನ್ನಗಳ ಬೆಲೆ ನಾವು ಕಡಿಮೆ ಮಾಡಿದ್ದೀವಿ. ಕೇಂದ್ರ ಸರ್ಕಾರದ ವಿತ್ತ ಸಚಿವಾಲಯ ಏನು GST ಅನ್ನ ಕಡಿಮೆ ಮಾಡಿದ್ದಾರೆ. ಈ ಹಿಂದೆ 12% ಇತ್ತು, ಈಗ ಅದನ್ನ 5% ಮಾಡಿದ್ದಾರೆ. ಅಂದ್ರೆ ಸುಮಾರು 7% GST ಕಡಿಮೆ ಮಾಡಿರೋದ್ರಿಂದ ಅದನ್ನ ಯಥಾವತ್ತಾಗಿ KMF ಕೂಡ ಅಳವಡಿಸಿಕೊಂಡು ಈಗ ಎಲ್ಲಾ ಉತ್ಪನ್ನಗಳಿಗೆ ದರವನ್ನ ಕಡಿಮೆ ಮಾಡಿದ್ವಿ. ಅದು ನಿನ್ನೆಯಿಂದನೇ 22ನೇ ತಾರೀಕಿಂದ ಜಾರಿಗೆ ಬಂದಿದೆ. ಅದಕ್ಕೆ ಎಲ್ಲ ಗ್ರಾಹಕರು ಮತ್ತು ಮಾರಾಟಗಾರರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ ಕ್ಲಿಯರ್ ಆಗಿ. ಏನು ಅಂತಂದ್ರೆ, ಕೇಂದ್ರ ಸರ್ಕಾರದ ಸಚಿವಾಲಯ ಏನು ಅನೌನ್ಸ್ ಮಾಡಿದೆ 5% GST ಅನ್ನ ಇಟ್ಟು ಅದೇ ಪ್ರಕಾರವಾಗಿ ಮಾರಾಟ ಮಾಡಬೇಕು ಮತ್ತು ಯಾವುದೇ ಗ್ರಾಹಕರಿಗೆ ತೊಂದರೆ ಆಗಬಾರ್ದು ಅಂತ ಕೂಡ ಸೂಚನೆ ಕೊಟ್ಟಿದ್ದೇವೆ. ಅದನ್ನ ಪಾಲಿಸ್ತಾ ಇದ್ದೀವಿ. ಬೇರೆ ಎಲ್ಲೂ ದೂರುಗಳು ಏನಾದ್ರು ಬಂದಿದೆ ಅಥವಾ ನೀವು ಹೇಳ್ದಂಗೆ ಆ ಪಾಲಿಸಿ ಮಾಮೂಲಿ ದರದಲ್ಲೇ ತಗೊಳ್ಳುವಂತ ಪ್ರಯತ್ನಗಳು ಏನಾದ್ರು? ಇಲ್ಲ, ಆ ತರ ದೂರುಗಳು ಬಂದ್ರೆ ಖಂಡಿತ ಕ್ರಮ ತಗೊಂತೇವೆ. ಯಾವುದೂ ಆ ತರ ಸೋಫಾರ್ ಇನ್ನು ದೂರುಗಳು ಬಂದಿಲ್ಲ. ಇನ್ನೊಂದು ಕೆಲವು ಗೊಂದಲ ಏನು ಅಂತಂದ್ರೆ, ಈ ಹಿಂದೆ ನಾವು ಏನು MRP ಹಾಕಿದೀವಿ, ಆ MRP ರೇಟ್ ಇದ್ರೂ ಕೂಡ ಅದನ್ನ ಏನು ಮತ್ತೆ ನಾವು ಹೊಸದಾಗಿ ಪ್ರಿಂಟ್ ಮಾಡೋಂಥದ್ದಾಗ್ಲಿ ಅಥವಾ ರೇಟ್ ಚಾರ್ಟ್ ಹಾಕುವಂಥದ್ದಾಗ್ಲಿ ಬೇಡ. ಈ ಹಿಂದೆ ಇರೋ MRP ದರ ಆದ್ರೂ ಕೂಡ GST ಕಡಿಮೆ ಆದ ದರ ಏನಿದೆ ಆ ದರಕ್ಕೆ ಮಾರಾಟ ಮಾಡಬೇಕು ಅಂತ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದೇವೆ. ಈ ಬಗ್ಗೆ ಏನಾದ್ರು ದೂರುಗಳು ಬಂದ್ರೆ ಖಂಡಿತ ಕ್ರಮ ತಗೋತೇವೆ. ನಂದಿನಿ ಉತ್ಪನ್ನಗಳಿಗೆ ಅಷ್ಟೇನಾ ಅಥವಾ ನಂದಿನಿ ಬೇರೆ? ನಮ್ದು KMF ಇಂದ ನಂದಿನಿ ಉತ್ಪನ್ನಗಳು ಮಾತ್ರ ನಾವು ನೋಡೋದ್ರಿಂದ ನಂದಿನಿ ಉತ್ಪನ್ನಗಳ ದರ GST ಏನು ಪರಿಷ್ಕರಣೆ ಆಗಿದೆ ಅದ್ರ ಪ್ರಕಾರ ಮಾಡ್ತಾ ಇದ್ದೀವಿ. ಈಗ ಇನ್ನೊಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕೂಡ ಇತ್ತೀಚೆಗೆ ಹೋಗಿದ್ರಿ. ಸೊ ಅಲ್ಲೂ ಕೂಡ ನಂದಿನಿ ಹವಾನ ಒಂದು ಮಾರ್ಕೆಟ್ ಸೃಷ್ಟಿ ಮಾಡಬೇಕು ಅಂತ ಹೊರಟಿದ್ರ? ತಾವು ಹೇಳಿದಾಗೆ ನಾವು ಅಮೆರಿಕಾದ ಫ್ಲಾರಿಡಾ ನಗರದಲ್ಲಿ ಒಂದು ನಾವಿಕಾ ವಿಶ್ವ ಕನ್ನಡ ಸಮ್ಮೇಳನ ಇತ್ತು. ಆ ಸಮ್ಮೇಳನದಲ್ಲಿ ಭಾಗವಹಿಸಿ ನಮ್ಮ KMF ನ ಎಲ್ಲ ನಂದಿನಿಯ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಅಲ್ಲಿ ಲಾಂಚ್ ಮಾಡಿದ್ದೇವೆ. ಅಮೆರಿಕ ದೇಶದಲ್ಲೂ ಕೂಡ ನಮ್ಮ KMF ನಂದಿನಿ ಉತ್ಪನ್ನಗಳಿಗೆ ಸಾಕಷ್ಟು ಬೇಡಿಕೆ ಇದೆ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಇನ್ನು ಸ್ವಲ್ಪ ದಿನಗಳಲ್ಲಿ ನಾವು ಅಲ್ಲಿಗೂ ಕೂಡ ತುಪ್ಪ ಮತ್ತು ಉತ್ಪನ್ನಗಳನ್ನ ರಫ್ತು ಮಾಡಲಿಕ್ಕೆ ಯೋಜನೆ ಹಾಕೊಂಡಿದ್ದೇವೆ, ರಫ್ತು ಮಾಡ್ತೇವೆ. ಹೇಗೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಿದೆ? ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ಏನಂತಂದ್ರೆ, ಇಷ್ಟು ವರ್ಷಗಳಾದ್ರೂ ನಂದಿನಿ ಉತ್ಪನ್ನ ಅಮೆರಿಕಕ್ಕೆ ಕಾಲಿಟ್ಟಿರಲಿಲ್ಲ. ಅಟ್ಲೀಸ್ಟ್ ಈಗಲಾದ್ರೂ ಕಾಲಿಟ್ಟಿರೋದ್ರಿಂದ ನಮ್ದು ಸಾಕಷ್ಟು ಕನ್ನಡಿಗರು ಮತ್ತು ಭಾರತೀಯರು ಅಲ್ಲಿ ನೆಲೆಸಿದ್ದಾರೆ. ಜೊತೆಗೆ ನಮ್ದು ಉತ್ಪನ್ನಗಳು ತುಂಬಾ ಪರಿಶುದ್ಧ ಮತ್ತು ಕ್ವಾಲಿಟಿಗೆ ಹೆಸರುವಾಸಿಯಾಗಿರೋದ್ರಿಂದ ಆ ಉತ್ಪನ್ನಗಳಿಗೆ ಬೇಡಿಕೆ ಇದೆ. ವಿಶೇಷವಾಗಿ ತುಪ್ಪ ಆಗಿರ್ಬೋದು, ಪೇಡ ಆಗಿರ್ಬೋದು, ಮೈಸೂರು ಪಾಕ್ ಆಗಿರ್ಬೋದು, ಈ ತರದ ಎಲ್ಲ ನಂದಿನಿ ಉತ್ಪನ್ನಗಳಿಗೆ ಬೇಡಿಕೆ ಚೆನ್ನಾಗಿದೆ. ಕೂಡಲೇ ಅದನ್ನ ರಫ್ತು ಮಾಡಲಿಕ್ಕೆ ಕ್ರಮ ತಗೊಂಡು. ಹೊಸ ಯೋಜನೆಗಳು ಏನಾದ್ರು ನಂದಿನಿ? ಹೊಸ ಯೋಜನೆಗಳು ಅಂದ್ರೆ, ಈಗಾಗಲೇ ನಾವು ಸಾಕಷ್ಟು ನಮ್ಮ R&D ಟೀಮ್ ಏನಿದೆ ಆ ಟೀಮ್ ಕಡೆಯಿಂದ ಹೊಸ ಉತ್ಪನ್ನಗಳನ್ನ ಲಾಂಚ್ ಮಾಡಬೇಕು ಅಂತೇಳಿ ಈಗಾಗಲೇ ಸಂಶೋಧನೆಗಳಾಗಿದೆ. ಎಕ್ಸ್ಪರ್ಟ್ ಕಮಿಟಿ ಮೀಟಿಂಗ್ ಮಾಡಿದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಒಂದು 2-3 ಐಟಮ್ ಅಂದ್ರೆ ಸಕ್ಕರೆ ಅಂಶ ಕಡಿಮೆ ಇರುವಂತ ಉತ್ಪನ್ನಗಳನ್ನ ಮಾಡಬೇಕು ಅನ್ನೋ ಹೆಚ್ಚು ಗ್ರಾಹಕರ ಬೇಡಿಕೆ ಇರೋದ್ರಿಂದ ಸಕ್ಕರೆ ಅಂಶ ಕಡಿಮೆ ಇರುವಂತಂದ್ರೆ ಗ್ಲೈಕೋಸಿಡ್ ಏನು ಹೇಳ್ತೀವಿ ನಾವು, ಅದರ ಅಂಶ ಕಡಿಮೆ ಇರುವಂತದನ್ನ ನೋಡಿ ನಾವು ಉತ್ಪಾದನೆ ಮಾಡಬೇಕು, ಗ್ರಾಹಕರುಗಳಿಗೆ ಬೇಡಿಕೆಗೆ ಸ್ಪಂದಿಸಬೇಕು ಅನ್ನೋದು ನಮ್ಮ ಆಲೋಚನೆ ಇದೆ. ಆ ನಿಟ್ಟಿನಲ್ಲಿ ಕ್ರಮ ತಗೋತೀವಿ.